ಹಲೋ, ಮತ್ತೊಮ್ಮೆ ನಿಮ್ಮೆದುರುಗಡೆ ಬಂದಿದ್ದೀನಿ. ಇನ್ನೊಂದು ಪುಟ್ಟ ಅಂದರೆ ಗಾತ್ರದಲ್ಲಿ ಪುಟ್ಟ ಗ್ರಂಥ, ಆದರೆ ವಿಚಾರದಲ್ಲಿ ಅಗಾಧವಾದದ್ದು, ಅದ್ಭುತವಾದದ್ದು. ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ ನಿಮ್ಮ ಜೊತೆ ಅಂತ. ಮಂಕುತಿಮ್ಮನ ಕಗ್ಗ, ಇದು ಪುಸ್ತಕದ ಹೆಸರು. ಬರೆದವರು ಅದ್ಭುತವಾದ ವ್ಯಕ್ತಿ ಡಿ.ವಿ. ಗುಂಡಪ್ಪನವರು. ಈ ಮಂಕುತಿಮ್ಮನ ಒಂದೊಂದು ಕಗ್ಗ ಕೂಡ ಮನುಷ್ಯನ ಬದುಕನ್ನ ಸಂಪೂರ್ಣವಾಗಿ ಬದಲಾಯಿಸಿ ಒಂದು ಅತ್ಯುತ್ಕೃಷ್ಟ ಸ್ಥಿತಿಗೆ ಆ ವ್ಯಕ್ತಿಯನ್ನ ಮುಟ್ಟಿಸುವ ಸಾಮರ್ಥ್ಯ ಪ್ರತಿ ಒಂದು ಕಗ್ಗಕ್ಕಿದೆ. ಹಲವಾರು ಕಗ್ಗಗಳು ನನ್ನ ಬಾಯ್ಪಾಠ ಆಗ್ಬಿಟ್ಟಿದೆ, ಆದರೆ ಅದರಲ್ಲಿ ಒಂದೇ ಒಂದು ಕಗ್ಗದ ಬಗ್ಗೆ ನಿಮ್ಮೊಡನೆ ಹಂಚಿಕೊಳ್ಳುವ ಪ್ರಯತ್ನ ನಾನು ಈ ಗಳಿಗೆಯಲ್ಲಿ ಮಾಡ್ತೀನಿ. ಈ ಕಗ್ಗ ಮನುಷ್ಯನ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಮನುಷ್ಯ ಅಂತಂದ್ರೆ ಮಕ್ಕಳಿಂದ ಮೊದಲುಗೊಂಡು ವಯೋವೃದ್ಧನಾದ ಮುದುಕನವರೆಗೂ ಅದು ಅನ್ವಯ ಆಗತ್ತೆ. ಮನುಷ್ಯನಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ಬಿಡ್ಬಹುದು. ಏನದು ಮನುಷ್ಯನ ಸ್ವಭಾವ ಹೇಗೆ ಅಂತ ಅಂದ್ರೆ, ಇರೋದೆಲ್ಲ ಬಿಟ್ಟು ಇರೋದರೆಡೆಗೆ ಚಿಂತೆ ಮಾಡೋದು, ಇದಿದೆ ಅದಿದೆ ಅಂತ ಹೇಳಿ ಅದನ್ನ ಅನುಭವಿಸ್ತಾ ಸಂತೋಷವಾಗಿ ಬದುಕನ್ನ ಕಳೆಯೋದ್ರ ಬದಲು ಏನು ಇಲ್ಲವೋ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಅದು ಹೇಗಿರುತ್ತೆ ಅನ್ನೋದನ್ನ ಈ ಕಗ್ಗದಲ್ಲಿ ಡಿ.ವಿ. ಗುಂಡಪ್ಪನವರು ಮನಮುಟ್ಟುವಂತೆ ಹೇಳಿದ್ದಾರೆ. ಈ ಕಗ್ಗದಲ್ಲಿ ಮನುಷ್ಯನನ್ನ ಕೋತಿಗೆ ಹೋಲಿಸ್ತಾರೆ. ಕೋತಿಗೆ ಹೋಲಿಸ್ಬಿಟ್ಟು ಯಾವ ಲೆವೆಲ್ಗೆ ಮನುಷ್ಯ ಇಳಿದು ಬಿಡ್ತಾನೆ ಅನ್ನೋದನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಕಗ್ಗ ಹೀಗೆ ಪ್ರಾರಂಭ ಆಗತ್ತೆ. ತರಚುಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೆನೆದು ನೀನು ಧರೆಯೆಲ್ಲವ ಶಪಿಸಿ ಬದುಕುವುದು ಬದುಕೇನ ಮಂಕುತಿಮ್ಮ ಅಂತ. ಎಷ್ಟು ಅದ್ಭುತವಾಗಿದೆ ನೋಡಿ. ಕೋತಿ ಏನ್ ಮಾಡುತ್ತೆ, ಆರಾಮಾಗಿ ಕೋತಿ ಅಂದ ತಕ್ಷಣ ಅದು ಚಂಚಲ ಸ್ವಭಾವದ ಒಂದು ಪ್ರಾಣಿ. ಅದಕ್ಕೊಂದು ಸಣ್ಣ ಗಾಯ ಆಗತ್ತೆ, ಸಣ್ಣ ಗಾಯ. ಅದನ್ನ ಹಾಗೆ ಬಿಟ್ಟು ಬಿಟ್ರೆ ನೆಮ್ಮದಿಯಾಗಿ ಅದು ವಾಸಿ ಆಗತ್ತೆ, ಅದರ ಬದುಕು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಆದ್ರೆ ಅದು ಏನ್ ಮಾಡುತ್ತೆ, ಆ ತರಚುಗಾಯನ ಕೆರ್ಕೊಳುತ್ತೆ, ನಿಧಾನವಾಗಿ ಕೆರ್ಕೊಳ್ಳುತ್ತೆ. ಮನುಷ್ಯರಿಗೂ ಸ್ವಭಾವ ಇದೆ. ಯಾಕೆಂದ್ರೆ ಕೆರೆಯುವುದು, ಕೆರೆತ್ಕೊಳ್ಳೋದು ಏನೋ ಒಂಥರ ಆನಂದ ಕೊಡುತ್ತೆ, ಅನ್ಸುತ್ತೆ ಕೆರ್ಕೊಳ್ಳುವಾಗ ಮಾತ್ರ. ಯಾಕೆ ತರಚುಗಾಯ ಕೆರಿತಾ ಅದು ಹುಣ್ಣಾಗ್ಬಿಡುತ್ತೆ, ಅದು ವ್ರಣ ಆಗಿಬಿಡುತ್ತೆ. ಕೊನೆಗೆ ಅದನ್ನ ವೈದ್ಯೋಪಚಾರ ಇಲ್ಲದೆ ಅದು ವಾಸಿಯೇ ಆಗೋದಿಲ್ಲ, ಆ ಲೆವೆಲ್ಗೆ ಹೋಗ್ಬಿಡುತ್ತೆ. ತರಚುಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ ಅಂತ ಹೇಳ್ತಾ ಅದನ್ನ ಮನುಷ್ಯ ಸ್ವಭಾವಕ್ಕೆ ಜೋಡಿಸ್ತಾರೆ. ಏನದು, ಕೊರತೆಗೊಂದನು ನೆನೆದು. ಕೊರತೆ ಎಷ್ಟೆಲ್ಲ ಇದೆ ಮನುಷ್ಯನ ಬದುಕಿನಲ್ಲಿ. ಭಗವಂತ ಎಷ್ಟೋ ಸುಂದರವಾದ ಶರೀರವನ್ನ ನನಗೆ ಕೊಟ್ಟಿದ್ದಾನೆ. ಅದ್ಭುತವಾದ ಕಣ್ಣಿದೆ, ಕಾಲಿದೆ, ಕೈ ಇದೆ, ಎಲ್ಲ ಸುಂದರವಾದ ಒಂದು ಶರೀರನೇ ನಮಗೆ ಭಗವಂತ ಕೊಟ್ಟಿದ್ದಾನೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಶರೀರ ನನಗೆ ಭಗವಂತ ಕೊಟ್ಟಿದ್ದಾನೆ. ಇದನ್ನ ನಾನು ನೋಡಿ ನಾನು ಸಂತೋಷ ಪಡಬೇಕು. ಎಷ್ಟೆಲ್ಲ ಚಂದಾಗಿದೆ. ಇದನ್ನ ಬಳಸಿಕೊಂಡು ನಾನು ಜನರಿಗೆ ಸಮಾಜೋಪಮುಖವಾಗಿ ಎಷ್ಟೆಲ್ಲ ಕೆಲಸಗಳನ್ನ ಮಾಡಬಹುದು. ಹೀಗೆ ಒಂದು ನನಗೆ ಇರ್ತಕ್ಕಂಥ ಈ ಎಲ್ಲ ಅದ್ಭುತಗಳನ್ನ ಗಮನಿಸ್ತಾ ಆನಂದವನ್ನ ಅನುಭವಿಸ್ಬೇಕು, ಸಂತೋಷ ಇರುವಾಗ. ಹಾಗೇನೆ ನಮಗೆ ವ್ಯವಸ್ಥೆಯು ಕೂಡ ಅನೇಕ ಸೌಕರ್ಯಗಳನ್ನ ನಮಗೆ ಒದಗಿಸಿರುತ್ತೆ. ವಿದ್ಯೆಯನ್ನ ಕೊಟ್ಟಿರುತ್ತೆ, ಶಿಕ್ಷಣ ಸಿಕ್ಕಿರುತ್ತೆ, ಒಂದು ಒಳ್ಳೆಯ ಕಡೆ ಕೆಲಸ ಸಿಕ್ಕಿರುತ್ತೆ, ಬೇಕಾದಷ್ಟು ಅನುಕೂಲಗಳನ್ನ ಈ ವ್ಯವಸ್ಥೆ ನಮಗೆ ಕೊಟ್ಟಿದೆ. ಅದೆಲ್ಲದರ ಕಡೆಗೆ ನಮಗೆ ಒಂದು ಗ್ರಾಟಿಟ್ಯೂಡ್ ಇರಬೇಕು, ಒಂದು ಸಂತೋಷ ಇರಬೇಕು, ಸಮಾಧಾನ ಇರಬೇಕು. ಸಂತೋಷವಾಗಿ ಇರಬಹುದು, ನಾವು ಇರೋದ್ರಲ್ಲೇ ಸಂತೋಷವಾಗಿ ಇರಬಹುದು. ಆದ್ರೆ ನಾವೇನ್ ಮಾಡ್ತೀವಿ, ಇದೆಲ್ಲಾನು ಬಿಟ್ಟು ಯಾವುದೋ ಒಂದು ಅಂಶ ಇಲ್ಲಪ್ಪ ನನ್ನ ಹತ್ರ, ಇನ್ಯಾರ ಹತ್ರನೋ ಅದಿದೆ, ಅದನ್ನು ಗಮನಿಸ್ತೀವಿ. ಆ ಕೊರತೆ ಇದೊಂದು ಇಲ್ಲ ನನ್ನ ಹತ್ರ, ಇಷ್ಟೆಲ್ಲ ಇರೋದನ್ನ ಬಿಟ್ಟು ಇಲ್ಲದೆ ಇರತಕ್ಕಂತ ಯಾವುದೋ ಒಂದು ಅಂಶನ ಗಮನಿಸಿ ಸುಮ್ಮನೆ ಇರೋದಿಲ್ಲ ನಾವು. ಹೇಗೆ ಕಪಿ ತರಚುಗಾಯ ಕೆರೆದು ಹುಣ್ಣನ್ನು ಮಾಡಿಕೊಳ್ಳುತ್ತೋ ಹಾಗೆ ಆ ಕೊರತೆ ಒಂದನ್ನ ಗಮನಿಸ್ತಾ ಜಗತ್ತಿನೆಲ್ಲ ಬೈತೀನಿ ನನಗೆ ಅದು ಸಿಗದೆ ಇರೋದಕ್ಕೆ ನೀನು ಕಾರಣ ಅಂತ ಹೇಳ್ತೀನಿ. ಜಗತ್ತಿಗೆ ಹೇಳ್ತೀನಿ, ನಿನ್ನಿಂದ ನನಗೆ ಮೋಸ ಆಯ್ತು, ಇಂಥದ್ದೊಂದು ಸಿಕ್ಬೇಕಿತ್ತು ನನಗೆ, ಈ ಸ್ಥಿತಿಗಿಂತ ಉತ್ತಮವಾದ ಸ್ಥಿತಿಯಲ್ಲಿ ನಾನು ಇರಬೇಕಾಗಿತ್ತು, ಆದ್ರೆ ನಿನ್ನ ಕಾರಣದಿಂದ ಹೀಗೆ ಕಂಡವರ ಕಡೆ ಎಲ್ಲ ಕೈ ತೋರಿಸ್ತಾ ಜಗತ್ತೆಲ್ಲಾನು ಶಪಿಸ್ತೀನಿ ನಾನು. ಹೀಗೆ ಬದುಕೋದು ಅಂದ್ರೆ ಇರೋದಿರಲ್ಲಿ ಸಂತೋಷ ಪಟ್ಟು ಸಮೃದ್ಧವಾಗಿ ಬದುಕೋದನ್ನ ಬಿಟ್ಟು ಯಾವುದೋ ಒಂದು ಸಣ್ಣ ಕೊರತೆಯನ್ನ
ದೊಡ್ಡದಾಗಿ ಮಾಡಿಕೊಂಡು ಜಗತ್ತನ್ನೆಲ್ಲಾ ಶಪಿಸ್ಕೊಂಡು ಬದುಕಿದರೆ ಅದು ನರಕ ಆಗತ್ತೆ, ಬದುಕಾಗಲ್ಲ. ಅದರ ಬದಲು ನಮ್ಮಲ್ಲಿ ಏನಿದೆ, ಯಾವುದು ಧನಾತ್ಮಕ ಅಂಶಗಳು ನಮ್ಮಲ್ಲಿ ಏನಿದೆ ಅದನ್ನ ಗುರುತಿಸಬೇಕು, ಅದನ್ನ ಪೋಷಿಸಬೇಕು, ಅದನ್ನ ಬೆಳೆಸಬೇಕು. ಅದರ ಬಳಕೆ ಮತ್ತು ಅದರ ಉಪಯೋಗ ಜಗತ್ತಿಗೆ ಆಗುವ ಹಾಗೆ ನಾವು ಪ್ರಯತ್ನ ಮಾಡಿದರೆ ಸಾರ್ಥಕವಾದ ಬದುಕು ನಮ್ಮದಾಗತ್ತೆ. ಆ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡೋಣ. ಹೀಗೆ ನಾನು ಕಗ್ಗದ ಒಂದೊಂದೇ ಕಗ್ಗಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.